ನಮಸ್ಕಾರ ಕರ್ನಾಟಕ. ಡ್ರೋನ್ ಪ್ರತಾಪ್ ಅವರು ಒಂದು ಇಂಟರ್ವ್ಯೂ ಅಲ್ಲಿ ಇವತ್ತು ಮಾತಾಡಿದ್ದಾರೆ ಗುರು. ಏನಪ್ಪ ಅಂದರೆ ಫೈನಲ್ವರೆಗೂ ಹೋಗಿದ್ರಲ್ಲ, ಫೈನಲ್ ಸ್ಟೇಜ್ ಮೇಲೆ ಸುದೀಪ್ ಅಣ್ಣ ಇಬ್ಬರು ಕೈ ಹಿಡ್ಕೊಳ್ಳೋಕ್ಕಿಂತ ಮುಂಚೆ ಒಂದು ಮಾತು ಹೇಳಿದ್ರಂತೆ ಆ ಗ್ಯಾಪಲ್ಲಿ. ಆ ಟೈಮಲ್ಲೂ ಕೂಡ ಸುದೀಪ್ ಅಣ್ಣ ರೆಸ್ಪೆಕ್ಟ್ ಅನ್ನೋದು ಕೆಲವರಿಗೆ ತುಂಬ ಒಂದು ಲೆವೆಲ್ ಬೇರೆ ಗುರು. ಅದರಲ್ಲಿ ಸುದೀಪ್ ಅಣ್ಣ ಅಂತೂ ಬೇರೆ ಲೆವೆಲ್ಲು. ಪ್ರತಾಪ್ ಅವರೇ, ಕನ್ನಡಿಗರು ಒಂದು ಸ್ಥಾನಮಾನ ನಿಮಗೆ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಂಡು ಹೋಗಿ, ನಿಭಾಯಿಸ್ಕೊಂಡು ಹೋಗಿ ಅಂತ ಆ ಟೈಮಲ್ಲೂ ಕೂಡ ಅವರಿಗೆ ವಿಶಸ್ ಹೇಳ್ತಾರೆ ಅಂದರೆ ಎಂಥ ಗ್ರೇಟ್ ವ್ಯಕ್ತಿಗಳು. ಅದು ಆಫ್ ಕ್ಯಾಮ್ರಾ, ಆನ್ ಕ್ಯಾಮ್ರಾ ಅಲ್ಲ, ಆಫ್ ಕ್ಯಾಮ್ರಾದಲ್ಲಿ ಒಬ್ಬ ವ್ಯಕ್ತಿ ದೊಡ್ಡ ಸೆಲೆಬ್ರಿಟಿ ಗುರು. ಇಡೀ ವಿಶ್ವಕ್ಕೆ ಗೊತ್ತು ಅವ್ರು ಯಾರು ಅಂತ. ಅಂಥವರು ಒಬ್ಬ ಸಾಧಾರಣ ಮನುಷ್ಯ ಡ್ರೋನ್ ಪ್ರತಾಪ್ ಅವ್ರಿಗೆ ಜನಗಳ ಪ್ರೀತಿ ಕೊಟ್ಟಿದ್ದಾರೆ, ಅದನ್ನು ಉಳಿಸ್ಕೊಂಡೋಗಿ ಅಂತ ಹೇಳೋದಿದೆಯಲ್ಲ, ಗ್ರೇಟ್ ಗುರು. ಅದಕ್ಕೆ ಸುದೀಪ್ ಅಣ್ಣ ತುಂಬ ಇಷ್ಟ ಆಗೋದು. ಮತ್ತು ಸ್ನೇಹಿತರೆ, ಡ್ರೋನ್ ಪ್ರತಾಪ್ ಅವರು ಅಷ್ಟೇ, ಈಗ ಕೊಟ್ಟಿರೋ ಪ್ರೀತಿ ವಿಶ್ವಾಸನ ಹಾಗೆ ಉಳಿಸ್ಕೊಂಡು ಹೋಗಬೇಕು. ಜನಗಳ ಪ್ರೀತಿನ ಇದೇ ಥರ ಒಂದು ಲೆವೆಲಲ್ಲಿ ಮೇಂಟೈನ್ ಮಾಡ್ಕೊಂಡು ಹೋಗಬೇಕು. ಯಾರ ಬಗ್ಗೆನೂ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಮತ್ತು ಈ ಸೀರಿಯಲ್ಸ್ ಅಂತ ನಡೀತಿದೆಯಲ್ಲ ಸ್ನೇಹಿತರೆ, ಅದರಲ್ಲೂ ಕೂಡ ನಮ್ಮ ನಿರಂಜನ್ ದೇಶಪಾಂಡೆ ಅವರು ಒಂದು ಕ್ವಶನ್ ಕೇಳ್ತಾರೆ ಆಡಿಯನ್ಸ್ಗೆ, ಡ್ರೋನ್ ಪ್ರತಾಪ್ ಅವರು ಕಾಮಿಡಿ ಮಾಡಬೇಕಾ ಬೇಡವಾ ಅಂತ. ಸುಮಾರು ಜನ ಮಾಡಬೇಕು ಅಂತಲೇ ಆ ಟೈಮಲ್ಲೂ ಕೂಡ ಹೇಳಿದ್ರು. ಡ್ರೋನ್ ಪ್ರತಾಪ್ ಅವರು ನನ್ನ ಕೆಲಸದಲ್ಲಿ ನಾನು ತೊಡಗಿಸ್ಕೊತೀನಿ, ಜನಗಳಿಗೆ ಅದೇ ಇಷ್ಟ ಅಂತ ಆ ಸ್ಟೇಜ್ ಮೇಲೆ ಕೂಡ ಹೇಳಿದ್ರು. ಸಣ್ಣ ಪುಟ್ಟ ಕ್ಯಾರೆಕ್ಟರ್ ಬಂದರೆ ಮಾಡ್ತೀನಿ ಅಂತಲೂ ಕೂಡ ಹೇಳಿದ್ರು ಸ್ನೇಹಿತರೆ. ಆ ಒಂದು ವಿಡಿಯೋ ಇನ್ನೂ 2 ವಾರ ಆಗುತ್ತೆ. ಅದು ಚಾನಲಲ್ಲಿ ಬರಬೇಕು ಅಂದರೆ, ಅದು ನಮ್ಮ ಟಿ ವಿಲಿ ಬರಬೇಕು ಅಂದರೆ ನಾನು ತುಂಬ ವೆಯ್ಟ್ ಮಾಡ್ತಾಯಿದ್ದೀನಿ. ಮತ್ತು ಸ್ನೇಹಿತರೆ, ಈ ಸುದೀಪ್ ಅಣ್ಣ ಆಡಿಯನ್ಸ್ ಹೇಳಿರೋ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಾದರೂ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನನ್ನ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನೂ ಒಂದು ಸಾರಿ ಹೇಳ್ತೀನಿ, ನಾಳೆ 11 ಗಂಟೆಗೆ ಮಾಗಡಿ ರೋಡಲ್ಲಿರುವ ಈಸ್ಟ್ ವೆಸ್ಟ್ ಕಾಲೇಜ್ ಹತ್ರ ಒಂದು ಬರ್ಗರ್ ಕೆಫೆ ಓಪನಿಂಗಿಗೆ ಡ್ರೋನ್ ಪ್ರತಾಪ್ ಅವರು ಬರ್ತಾ ಇದ್ದಾರೆ. ಇಲ್ಲಿರೋ ಸುತ್ತಮುತ್ತ ಯಾರ್ಯಾರು ಅವ್ರ ಫ್ಯಾನ್ಸ್ ಅಭಿಮಾನಿಗಳು ಇದ್ದೀರಾ ಎಲ್ಲರೂ ಬಂದು ಭೇಟಿ ಆಗ್ಬೋದು. ಅಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ. ನಮಸ್ಕಾರ.